ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಕೂರ್ಗ್ನಲ್ಲಿ ನೋಡೋದಕ್ಕೆ ಸುಮಾರು ಜಾಗಗಳಿರುತ್ತೆ. ಅದರಲ್ಲಿ ಕೆಲವೊಂದು ಪ್ಲೇಸಸ್ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋ ನೀವಿನ್ನೂ ನೋಡಿಲ್ಲ ಅಂದರೆ ಕೂರ್ಗ್ ಎಪಿಸೋಡ್ 1 ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಆ ವಿಡಿಯೋ ನೋಡಿಕೊಂಡು ಅದಾದಮೇಲೆ ಈ ವಿಡಿಯೋ ನೋಡೋದಕ್ಕೆ ಬನ್ನಿ. ಈ ವಿಡಿಯೋದಲ್ಲಿ ನಾವಿವತ್ತು ಓಂಕಾರೇಶ್ವರ ಟೆಂಪಲ್, ಚಿಕ್ಲಿ ಹೊಳೆ ಡ್ಯಾಮ್, ದುಬಾರಿ ಎಲಿಫೆಂಟ್ ಮತ್ತು ಗೋಲ್ಡನ್ ಟೆಂಪಲ್ಗೆ ಹೇಗೆ ಹೋಗೋದು ಅನ್ನೋದನ್ನು ನೋಡೋಣ. ಹಾಗೆ ಆ ಪ್ಲೇಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಬನ್ನಿ. ಮಡಿಕೇರಿಯಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ನಮಗೆ ಓಂಕಾರೇಶ್ವರ ಟೆಂಪಲ್ ಸಿಗುತ್ತೆ. ಇಲ್ಲಿಗೆ ನೀವು ವಾಕ್ ಮಾಡ್ಕೊಂಡು ಬೇಕಾದರೂ ಹೋಗ್ಬೋದು ಅಥವಾ ಆಟೋದಲ್ಲಿ ಬೇಕಾದರೂ ಹೋಗ್ಬೋದು. ಓಂಕಾರೇಶ್ವರ ದೇವಸ್ಥಾನ ಇಲ್ಲಿ ಏನಕ್ಕೆ ಫೇಮಸ್ ಅಂದರೆ ಇದನ್ನು ಇಸ್ಲಾಮಿಕ್ ಮತ್ತು ಗೋತಿಕ್ ಸ್ಟೈಲ್ನಲ್ಲಿ ನಿರ್ಮಿಸಿದ್ದಾರೆ. ಹಾಗೆ 18ನೇ ಶತಮಾನದಲ್ಲಿ ರಾಜ ಲಿಂಗರಾಜ ಅನ್ನೋರು ಈ ದೇವಸ್ಥಾನನ ಕಟ್ಟಿಸಿದ್ದಾರೆ. ಈ ರಾಜ ಲಿಂಗರಾಜ ಅವರು ಬ್ರಾಹ್ಮಣನ ಕೊಂದಿದ್ದಕ್ಕಾಗಿ ಪ್ರಾಯಶ್ಚಿತ್ತ ಪಡ್ಕೊಳ್ಳೋದಕ್ಕೆ ಕಾಶಿಯಿಂದ ಲಿಂಗ ತಂದು ಇಲ್ಲಿ ಗುಡಿ ಕಟ್ಟಿಸಿದ್ದಾರೆ ಅನ್ನೋ ಇತಿಹಾಸ ಇಲ್ಲಿದೆ. ಈ ಟೆಂಪಲ್ ಒಳಗಡೆ ಮೊಬೈಲ್ ಅಲೋ ಇರೋದಿಲ್ಲ. ಜಸ್ಟ್ ನಾವು ಹೋಗಿ ದೇವ್ರ ದರ್ಶನ ಪಡ್ಕೊಂಡು ಕೂತ್ಕೊಂಡು ಬರಬಹುದು. ದೇವಸ್ಥಾನ ತುಂಬ ಅಂದರೆ ತುಂಬ ಪೀಸ್ಫುಲ್ ಆಗಿದೆ. ಹಾಗೆ ಹೊರಗಡೆ ಕಲ್ಯಾಣಿ ಕೂಡ ಇದೆ. ಓಂಕಾರೇಶ್ವರ ಟೆಂಪಲ್ ನೋಡಾದ್ಮೇಲೆ ಅಲ್ಲಿಂದ ನಾವು ಚಿಕ್ಲಿ ಹೊಳೆ ಡ್ಯಾಮ್ಗೆ ಹೋಗ್ಬೋದು. ಇದು ಮಡಿಕೇರಿಯಿಂದ 24 ಕಿಲೋಮೀಟರ್ ಇದೆ. ಇಲ್ಲಿಗೆ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಚಿಕ್ಲಿ ಹೊಳೆ ಡ್ಯಾಮ್ನ ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ 1985ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಡ್ಯಾಮ್ನಲ್ಲಿ ಸ್ವಲ್ಪ ದೂರ ವಾಕ್ ಮಾಡಿದ್ರೆ ಈ ಡ್ಯಾಮ್ನ ಕೊನೆಯಲ್ಲಿ ನಮಗೆ ಒಂದು ಬ್ಯೂಟಿಫುಲ್ ಆಗಿರೋಂತಹ ಪ್ಲೇಸ್ ಸಿಗುತ್ತೆ. ಈ ಜಾಗಕ್ಕೆ ನಾವೇನಾದರೂ ರೈನಿ ಸೀಸನಲ್ಲಿ ಬಂದರೆ ಮಾತ್ರ ಈ ಜಾಗ ಅಲ್ಟಿಮೇಟ್ ಆಗಿರುತ್ತೆ. ದಯವಿಟ್ಟು ನೀವೇನಾದರೂ ಬರೋದಾಗಿದ್ದರೆ ಇಲ್ಲಿಗೆ ರೈನಿ ಸೀಸನಲ್ಲೇ ಬನ್ನಿ. ಬಿಕಾಸ್ ಈ ಜಾಗ ರೈನಿ ಸೀಸನಲ್ಲಿ ನೋಡೋದಕ್ಕೆ ಅಷ್ಟು ಚೆನ್ನಾಗಿದೆ. ಕೂರ್ಗ್ನಲ್ಲಿ ತುಂಬ ಮುಖ್ಯವಾದ ಸ್ಥಳಗಳಲ್ಲಿ ಒಂದಾದಂತಹ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಚಿಕ್ಲಿ ಹೊಳೆ ಡ್ಯಾಮಿಂದ ಬರೀ 7 ಕಿಲೋಮೀಟರ್ ಅಷ್ಟೇ ಇರೋದು. ನೀವು ಡ್ಯಾಮ್ ನೋಡ್ಕೊಂಡ್ಮೇಲೆ ಅಲ್ಲಿಂದ ಡೈರೆಕ್ಟಾಗಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ ಕಡೆ ಹೊರಡ್ಬೋದು. ದುಬಾರಿ ಎಲಿಫೆಂಟ್ ಕಡೆ ನಾವೇನಾದರೂ ಹೋಗಬೇಕಂದ್ರೆ ನಾವು 11 ಗಂಟೆ ಒಳಗಡೆ ಹೋಗಬೇಕಾಗತ್ತೆ. ಬಿಕಾಸ್ ಆ ಟೈಮಲ್ಲಿ ನಾವೇನಾದರೂ ಹೋದರೆ ನಮಗೆ ಆನೆಗಳಿಗೆ ಸ್ನಾನ ಮಾಡುವಂಥ ಅವಕಾಶ ಕೂಡ ಸಿಗುತ್ತೆ. ಈಗ ನೀವೇನು ನೋಡ್ತಾ ಇದ್ದೀರಲ್ಲ, ಈ ಜಾಗದಲ್ಲಿ ಕಂಪ್ಲೀಟ್ಲಿ ವಾಟರ್ ಇರುತ್ತೆ. ನಾವು ಈ ಕಡೆಯಿಂದ ಆ ಕಡೆಗೆ ಬೋಟ್ನಲ್ಲಿ ಹೋಗಬೇಕು. ಬಟ್ ಇವಾಗ ನೀರು ಕಮ್ಮಿ ಆಗಿರೋ ಕಾರಣಕ್ಕೆ ನಾವಿಲ್ಲಿ ವಾಕ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ. ಈ ಕ್ಯಾಂಪ್ಗೆ ಎಂಟ್ರಿ ಟಿಕೆಟ್ ಕೂಡ ಇರುತ್ತೆ. ಟಿಕೆಟ್ ತಗೊಂಡು ಒಳಗಡೆ ಹೋದರೆ ನಾವು ಆನೆಗಳನ್ನ ನೋಡ್ಬೋದು. ಇಲ್ಲಿ ಆನೆಗಳಿಗೆ ಎಲ್ಲದಕ್ಕೂ ಡಿಫ್ರೆಂಟ್ ಟೈಮಿಂಗ್ಸ್ ಅಂತ ಇಟ್ಟಿದ್ದಾರೆ. ಅಂದರೆ ನಮಗೆ ಯೂಸ್ ಆಗೋ ಥರ. ಲೈಕ್ ಯಾವ ಥರ ಅಂದರೆ ನಾವು ಪರ್ಟಿಕ್ಯುಲರ್ ಟೈಮಿಂಗ್ಸಿಗೆ ಬಂದರೆ ಆನೆಗಳಿಗೆ ಸ್ನಾನ ಮಾಡಿಸ್ಬೋದು. ಅದಕ್ಕೆ ಅಂತ ಸಪ್ರೇಟ್ ಫೀಸ್ ಸ್ಟ್ರಕ್ಚರ್ ಇದೆ. ಆ್ಯಂಡ್ ಫೀಡಿಂಗ್ ಟೈಮ್ ಅಂತ ಕೂಡ ಇದೆ. ಸೊ ನಾವೇ ಆನೆಗಳಿಗೆ ಕೂಡ ತಿನ್ನಿಸ್ಬೋದು. ಈ ಕ್ಯಾಂಪ್ನಲ್ಲಿರೋ ಆನೆಗಳ ಬಗ್ಗೆ ಹೇಳೋದಾದರೆ ರೀಸೆಂಟ್ ಡೇಸ್ವರೆಗೂ ಇಲ್ಲಿ ಟೋಟಲ್ ಆಗಿ 43 ಆನೆಗಳಿದ್ವು. ಅದರಲ್ಲಿ 6 ಆನೆಗಳನ್ನ ಇಲ್ಲಿಂದ ಮಧ್ಯಪ್ರದೇಶಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹತ್ರದಲ್ಲಿರುವಂತಹ ಹಾರಂಗಿ ಡ್ಯಾಮ್ನಲ್ಲಿ ರೀಸೆಂಟಾಗಿ ಇನ್ನೊಂದು ಕ್ಯಾಂಪ್ ಓಪನ್ ಆಗಿದೆ. ಹಾಗಾಗಿ ಆ ಎಲಿಫೆಂಟ್ ಕ್ಯಾಂಪ್ಗೆ ಇಲ್ಲಿಂದ ಟೋಟಲ್ ಆಗಿ 14 ಆನೆಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಸ್ತುತವಾಗಿ ಈ ಕ್ಯಾಂಪ್ನಲ್ಲಿ ಇಲ್ಲಿ 23 ಆನೆಗಳು ಉಳ್ಕೊಂಡಿದೆ.
ಇಲ್ಲಿನ ಗೈಡ್ಸ್ ಹೇಳೋ ಪ್ರಕಾರ ಮೈಸೂರು ದಸರಾ ಹಬ್ಬಕ್ಕೆ ಬೇಕಾಗಿರೋ ಆನೆಗಳಿಗೆ ಇಲ್ಲೇ ಟ್ರೈನಿಂಗ್ ಕೊಡೋದಂತೆ. ಇಲ್ಲಿ ಎಲಿಫೆಂಟ್ ಸಫಾರಿ ಹಾಗೂ ಜೀಪ್ ಸಫಾರಿ ಕೂಡ ಇದೆ. ದುಬಾರೆ ಫಾರೆಸ್ಟ್ನ ಕಂಪ್ಲೀಟಾಗಿ ತೋರಿಸ್ಕೊಡ್ತಾರೆ. ಇಂಟ್ರೆಸ್ಟ್ ಇರೋರು ಆ ಸಫಾರಿಯಲ್ಲಿ ಹೋಗ್ಬೋದು. ಇಲ್ಲಿರೋ ಗೈಡ್ಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನು ನಮಗೆ ಕೊಡ್ತಾರೆ. ನೀವೇನಾದರೂ ಹೋದಾಗ ಬರೀ ಆನೆಗಳನ್ನ ನೋಡೋದಲ್ಲದೆ ಗೈಡ್ಸ್ ಜೊತೆ ಸ್ವಲ್ಪ ಮಾತಾಡಿ ನಿಮಗೆ ಆನೆಗಳ ಬಗ್ಗೆ ಗೊತ್ತೇ ಇಲ್ದಿರೋ ಎಷ್ಟೋ ವಿಷಯಗಳು ಇಲ್ಲಿ ಗೊತ್ತಾಗುತ್ತೆ. ದುಬಾರೆ ಎಲಿಫೆಂಟ್ ಕ್ಯಾಂಪ್ ಆದಮೇಲೆ ಅಲ್ಲಿಂದ ನಾವು ಗೋಲ್ಡನ್ ಟೆಂಪಲ್ ಕಡೆ ಹೊರಡ್ಬೋದು. ಈ ಟೆಂಪಲ್ ಏನಕ್ಕೆ ಫೇಮಸ್ ಅಂದರೆ ಮೋಸ್ಟ್ ಆಫ್ ದ ಟಿಬೇಟಿಯನ್ಸ್ ಇಂಡಿಯಾದಲ್ಲಿ ಇಲ್ಲೇ ಇರೋದು. ಸುಮಾರು 16,000ಕ್ಕಿಂತ ಹೆಚ್ಚು ಜನ ಮೈಗ್ರೇಟ್ ಆಗಿ ಈ ಜಾಗದಲ್ಲಿ ಸ್ಟೇ ಆಗಿದ್ದಾರೆ. ಈ ಜಾಗದಲ್ಲಿ ನಾವು ಸುಮಾರು 600ಕ್ಕಿಂತ ಹೆಚ್ಚು ಸನ್ಯಾಸಿಗಳನ್ನ ನೋಡ್ಬೋದು. ಈ ಗೋಲ್ಡನ್ ಟೆಂಪಲ್ನ ಬುದ್ಧನಿಗೋಸ್ಕರ ಕಟ್ಟಿಸಿರೋದು. ಟಿಬೇಟಿಯನ್ಸ್ ಬುದ್ಧನ್ನೇ ದೇವರಾಗಿ ಆರಾಧಿಸ್ತಾರೆ. ಈ ಟೆಂಪಲ್ನ ಆರ್ಕಿಟೆಕ್ಚರ್ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಆಗಿದೆ, ನೋಡೋದಕ್ಕೂ ಖುಷಿ ಅನಿಸುತ್ತೆ. ಹಾಗೆ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಬಂದರೆ ಇಲ್ಲಿ ಮಕ್ಕಳಾಗಲಿ ಅಥವಾ ಇಲ್ಲಿರೋ ಟಿಬೇಟಿಯನ್ಸ್ ಪ್ರೇಯರ್ ಮಾಡೋದನ್ನ ಕೂಡ ನಾವು ನೋಡ್ಬೋದು. ಗೋಲ್ಡನ್ ಟೆಂಪಲ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಕುಶಾಲ್ ನಗರಕ್ಕೆ ಹೋದರೆ ನಮಗೆ ಬೇಕಾಗಿರೋಂಥ ಬಸ್ ಫೆಸಿಲಿಟೀಸ್ ಸಿಗುತ್ತೆ. ನಾವು ಅಲ್ಲಿಂದ ನಮ್ಮ ಮನೆ ಕಡೆ ಹೊರಡ್ಬೋದು. ಕೂರ್ಗ್ನಲ್ಲಿರೋ ಪ್ಲೇಸ್ ಬಗ್ಗೆ ಮ್ಯಾಕ್ಸಿಮಮ್ ನಮ್ಮಿಂದ ಆದಂಥ ಇನ್ಫಾರ್ಮೇಷನ್ ನಾನು ನಿಮಗೆ ತಲುಪಿಸಿದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಆ್ಯಂಡ್ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ.